ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಹೇಶ್, ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲಿಂದ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಹಳ ದಿನಗಳಿಂದ ನಾನು ವಿಡಿಯೋಗಳನ್ನು ಮಾಡೋದನ್ನು ಸ್ವಲ್ಪ ನಿಲ್ಲಿಸಿದ್ದೆ. ಈಗ ಮತ್ತೆ ವಿಡಿಯೋಗಳನ್ನು ಮಾಡೋದನ್ನು ಪ್ರಾರಂಭಿಸಿದ್ದೇವೆ. ಈಗ ಜನವರಿ 24ನೇ ತಾರೀಕು FDA ಎಕ್ಸಾಮ್ ಇದೆ. ಹಾಗೆಯೇ ಫೆಬ್ರವರಿ 14ನೇ ತಾರೀಕು SDA ಎಕ್ಸಾಮ್ ಇದೆ. ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದಷ್ಟು ವಿಡಿಯೋಗಳನ್ನು ಮಾಡೋದನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದರಲ್ಲೂ ನನ್ನ ಸಬ್ಜೆಕ್ಟು ಭಾರತ ಸಂವಿಧಾನದಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಏರಿಯಾ ಅಂದರೆ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ನೀಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ ಬಹಳ ಸಮಯ ಬೇಕಾಗುತ್ತೆ. ಅದಕ್ಕಾಗಿ ನಾನು ಒಂದು ವಿಡಿಯೋದಲ್ಲಿ ಇದೆಲ್ಲದನ್ನು ತಿಳಿಸೋಕ್ಕಾಗಲ್ಲ ಅಂತ ಹೇಳಿ 2 ಅಥವಾ 3 ವಿಡಿಯೋಗಳನ್ನು ಮಾಡಿ ಮೂಲಭೂತ ಹಕ್ಕುಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಾನಲನ್ನು ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡೋ ಥರ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ ನೋಡಿ ಅಂತ ಹೇಳ್ತಾ, ನಾನು ಈಗ ಮೊದಲನೇದಾಗಿ ಈ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ, ಇವು ಭಾರತ ಸಂವಿಧಾನದಲ್ಲಿ ಅಳವಡಿಸಿದ ಪ್ರಕ್ರಿಯೆ ಹೇಗೆ, ಏನೆಲ್ಲ ಚರ್ಚೆಗಳ ನಂತರ ಇವುಗಳನ್ನು ಸೇರಿಸಲಾಯಿತು, ಇದಕ್ಕೆ ಪ್ರೇರಣೆ ಎಲ್ಲಿಂದ ಸಿಕ್ತು ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ನಿಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಸಂವಿಧಾನದಲ್ಲಿ ಈಗ ಪ್ರಸ್ತುತ 25 ಭಾಗಗಳಿರೋದನ್ನು ಕಾಣ್ತೀವಿ. ಅದರಲ್ಲಿ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿರೋದನ್ನು ನಾವು ಕಾಣ್ತೀವಿ. ಈ 3ನೇ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ಪ್ರೇರಣೆ ಎಲ್ಲಿಂದ ಸಿಕ್ತು ಅಂತ ನೋಡೋದಾದರೆ ಅಮೇರಿಕದ ಬಿಲ್ ಆಫ್ ರೈಟ್ಸ್ನಿಂದ ಪ್ರೇರಣೆಯನ್ನು ಪಡ್ಕೊಂಡಿದ್ದೀವಿ. ನಿಮಗೆ ಎಷ್ಟೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಷಯ ಪ್ರಶ್ನೆ ಆಗಿರೋದನ್ನು ನಾವು ಕಾಣ್ತೀವಿ. ಆಮೇಲೆ ಅಂದರೆ ಭಾರತದ ಮೂಲಭೂತ ಹಕ್ಕುಗಳಿಗೆ ಪ್ರೇರಣೆ ಯಾವುದು ಅಂತ ಕೇಳಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಬಿಲ್ ಆಫ್ ರೈಟ್ಸ್ನಿಂದ ನಾವು ಪ್ರೇರಣೆಯನ್ನು ಪಡ್ಕೊಂಡಿದ್ದೀವಿ. ಹಾಗೆಯೇ ಮತ್ತೊಂದು ಮುಖ್ಯವಾದ ಮಾಹಿತಿ ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು, ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಇನ್ನು ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಸಾಮಾನ್ಯವಾಗಿ ಈ PC ಪರೀಕ್ಷೆಗಳಲ್ಲಿ, SDA ಪರೀಕ್ಷೆಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಸಂವಿಧಾನದ 3ನೇ ಭಾಗ ಯಾವುದರ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಪ್ರಶ್ನೆ ಕೇಳ್ಬೋದು. ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತೆ? ಮೂಲಭೂತ ಹಕ್ಕುಗಳ ಬಗ್ಗೆ. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿದೆ? 3ನೇ ಭಾಗದಲ್ಲಿ. ಕೆಲವು ಸಂದರ್ಭದಲ್ಲಿ ಹೀಗೂ ಪ್ರಶ್ನೆ ಕೇಳ್ತಾರೆ, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ವಿವರಿಸಲಾಗಿದೆ? 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ. ಇದು ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರಬೇಕು. ಹಾಗೆಯೇ ಭಾರತ ಸಂವಿಧಾನದ 25 ಭಾಗಗಳಲ್ಲಿ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೀತಾರೆ. ಪ್ರಶ್ನೆ ಹೀಗೂ ಬರ್ಬೋದು, ಭಾರತದ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬರ್ಬೋದು. 3ನೇ ಭಾಗ ಅಂತ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಆ ರೀತಿ ಕರೀತಾರೆ ಇದು ನಮಗೆ ಗೊತ್ತಿರಬೇಕು. 1215ರಲ್ಲಿ ಇಂಗ್ಲೆಂಡಿನ ದೊರೆಯಾಗಿದ್ದಂಥ ಜಾನ್ ದೊರೆ ಒಂದು ಪ್ರಪ್ರಥಮವಾದಂಥ ಒಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ಒಂದು ಲಿಖಿತ ದಾಖಲೆಯನ್ನು ಆತ ಜಾರಿಗೆ ತರ್ತಾನೆ. ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಇನ್ನು ಈ ಮೂಲಭೂತ ಹಕ್ಕುಗಳು ಲಕ್ಷಣಗಳನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ವಸ್ತುವಿನ ಲಕ್ಷಣ ನಮಗೆ ಗೊತ್ತಿದ್ರೆ ಪಟ್ಟಂತ ಅದು ನಮ್ಮ ಕಣ್ಣು ಮುಂದೆ ಬರುತ್ತೆ. ಈಗ ಉದಾಹರಣೆಗೆ ನದಿ ಅಂದ ತಕ್ಷಣ ನಿಮ್ಮ ಮುಂದೆ ಒಂದು ನದಿ ಚಿತ್ರ ಬಂತು. ಹುಲಿ ಅಂದ ತಕ್ಷಣ ಹುಲಿ ಚಿತ್ರ ಬಂತು. ಸಸ್ಯ ಅಂದರೆ ಯಾವುದೋ ಒಂದು ಸಸ್ಯ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗೆ ಪ್ರತಿ ವಸ್ತುವಿನ ಹೆಸರನ್ನು ಹೇಳಿದ ತಕ್ಷಣ ಅದು ನಿಮ್ಮ ಮುಂದೆ ಬರುತ್ತೆ ಅಂದರೆ ಅದಕ್ಕೆ ಕಾರಣ ನಮಗೆ ಆ ವಸ್ತುವಿನ ಲಕ್ಷಣಗಳು ಗೊತ್ತಿರುತ್ತೆ. ಹಾಗೆಯೇ ಭಾರತ ಸಂವಿಧಾನ ಅಂದ ತಕ್ಷಣ ನಮಗೆ ಭಾರತ ಸಂವಿಧಾನದ ಒಂದು ಪರಿಕಲ್ಪನೆ ನಮ್ಮ ಕಣ್ಮುಂದೆ ಬರಬೇಕು ಅಂದರೆ ಅಂತ ನೋಡೋದಾದರೆ ಮೂಲಭೂತ ಹಕ್ಕುಗಳು ಬಹಳ ವಿಸ್ತೃತವಾಗಿ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿವರಿಸಲಾಗಿದೆ. 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಸ್ಪಷ್ಟವಾಗಿ ಬರೆದಿಡಲಾಗಿದೆ. ಹಾಗಾಗಿ ವಿಸ್ತೃತವಾಗಿ ಇವುಗಳನ್ನು ವಿವರಿಸಲಾಗಿದೆ. 2ನೇದು ತಾರತಮ್ಯವಿಲ್ಲದೆ ಹಕ್ಕುಗಳನ್ನು ಖಾತ್ರಿಪಡಿಸಿದೆ. ಇಲ್ಲಿ ಜಾತಿ, ಧರ್ಮ, ಲಿಂಗ ಈ ಯಾವುದೇ ಭೇದಗಳಿಲ್ಲದೆ ಮೂಲಭೂತ ಹಕ್ಕುಗಳನ್ನು ಎಲ್ರಿಗೂ ಸಮಾನವಾಗಿ
ಖಾತ್ರಿಪಡಿಸಲಾಗಿದೆ, ಗ್ಯಾರಂಟೀಡ್ ಅಂತ ಹೇಳ್ತೀವಿ. ಹಾಗೆಯೇ ಈ ಮೂಲಭೂತ ಹಕ್ಕುಗಳ ಮತ್ತೊಂದು ಲಕ್ಷಣ ಏನಪ್ಪ ಅಂತಂದರೆ ವೈಯಕ್ತಿಕ ಸಮಾನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುತ್ತೆ. ಇದು ಅಂದರೆ ಪರ್ಸನಲ್ ಈಕ್ವಾಲಿಟಿ ಜೊತೆಗೆ ಡಿಗ್ನಿಟಿಯನ್ನು ಎತ್ತಿ ಹಿಡಿಯುತ್ತೆ. ಈ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರೋದ್ರಿಂದ ಇಂಡಿವಿಜುವಲ್ ಡಿಗ್ನಿಟಿಗೆ ಒಂದು ಮಾನ್ಯತೆಯನ್ನು ಕೊಟ್ಟ ಹಾಗೆ ಆಗಿದೆ. ಇನ್ನು ರಾಷ್ಟ್ರದ ಏಕತೆಯನ್ನು ಎತ್ತಿ ಹಿಡಿಯುತ್ತೆ. ಹೇಗೆ ಅಂತ ಅಂದರೆ ಕರ್ನಾಟಕದಲ್ಲಿರೋ ಪ್ರಜೆಗೂ ಕೂಡ ಮೂಲಭೂತ ಹಕ್ಕುಗಳನ್ನು ಸಮಾನವಾಗಿ ಕೊಡಲಾಗಿದೆ. ಕನ್ಯಾಕುಮಾರಿ ಅಥವಾ ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರಜೆಗೂ ಕೂಡ ಅಷ್ಟೇ ಸಮಾನವಾದಂಥ ಮೂಲಭೂತ ಹಕ್ಕುಗಳನ್ನು ನೀಡಿರೋದನ್ನು ನಾವು ಕಾಣ್ತೀವಿ. ಅಂದರೆ ದೇಶದ ಉದ್ದಗಲಕ್ಕೂ ವಾಸಿಸುತ್ತಿರುವ ಎಲ್ಲ ಪ್ರಜೆಗಳಿಗೆ ಏಕರೀತಿಯ ಮೂಲಭೂತ ಹಕ್ಕುಗಳನ್ನು ನೀಡಿರೋದ್ರಿಂದ ರಾಷ್ಟ್ರದ ಏಕತೆಯನ್ನು ಇದು ಎತ್ತಿ ಹಿಡಿಯುತ್ತೆ ಅಂತ ಹೇಳಿ. ಇನ್ನೊಂದು ಮೂಲಭೂತ ಹಕ್ಕುಗಳ ಲಕ್ಷಣ ಅಂತಂದರೆ ರಾಜಕೀಯ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಎತ್ತಿ ಹಿಡಿಯುತ್ತೆ. ಏನು ಹಂಗಂದರೆ ಪ್ರಜಾಪ್ರಭುತ್ವದ ಆದರ್ಶಗಳೇನು? ಐಡಿಯಲ್ಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಡೆಮಾಕ್ರಸಿಯ ಮುಖ್ಯ ಅಂಶಗಳು ಯಾವ್ಯಾವುದು ಅಂತಂದರೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಈ ಎಲ್ಲ ಅಂಶಗಳು ಪ್ರಜಾಪ್ರಭುತ್ವದ ಆದರ್ಶಗಳು. ಇವುಗಳನ್ನು ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡೋದ್ರ ಮೂಲಕ ಇವುಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ನಮ್ಮ ಸಂವಿಧಾನ ರಚನಾಕಾರರು ಮಾಡಿರೋದನ್ನು ನಾವು ಕಾಣಬಹುದು. ಈ ಲಕ್ಷಣಗಳ ಬಗ್ಗೆ ಹೇಗೆ ಪ್ರಶ್ನೆಗಳು ಬರ್ತವೆ ಅಂತಲೂ ಗೊತ್ತಿರಬೇಕು ನಿಮಗೆ. ಯಾವುದೋ 3 ಮೂಲಭೂತ ಹಕ್ಕುಗಳ ಲಕ್ಷಣಗಳನ್ನು ಕೊಟ್ಟು ಒಂದು ಬೇರೆ ಯಾವುದನ್ನು ಅಲ್ಲಿ ಸೇರಿಸಿರ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು ಯಾವ್ಯಾವುದು ಮೂಲಭೂತ ಹಕ್ಕುಗಳ ಲಕ್ಷಣಗಳು ಅಂತ. ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ ಸರ್ವಾಧಿಕಾರತ್ವದ ಆಡಳಿತದಿಂದ ರಕ್ಷಣೆ ಮಾಡುತ್ತೆ ಮೂಲಭೂತ ಹಕ್ಕುಗಳು. ನಿಮಗೆ ಗೊತ್ತಿರಲಿ, ಯಾವುದೇ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಸ್ಥಳೀಯ ಸರ್ಕಾರಗಳಾಗಿರ್ಬೋದು, ಯಾವುದೇ ಸರ್ಕಾರ ಈ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನುಗಳನ್ನು ಮಾಡುವಂತಿಲ್ಲ. ಅಂತಹ ಸರ್ವಾಧಿಕಾರತ್ವದ ಆಡಳಿತದಿಂದ ನಮಗೆ ರಕ್ಷಣೆಯನ್ನು ಈ ಮೂಲಭೂತ ಹಕ್ಕುಗಳು ನಮಗೆ ನೀಡ್ತವೆ. ಇದು ಕೂಡ ಒಂದು ಲಕ್ಷಣ. ಇನ್ನು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಇತಿಮಿತಿಗಳನ್ನು ಇದು ತಿಳಿಸ್ಕೊಡುತ್ತೆ. ಶಾಸನ ಮಾಡುವ ಅಧಿಕಾರವನ್ನು ನಮ್ಮ ಪ್ರತಿನಿಧಿಗಳಿಗೆ ನಾವು ಕೊಟ್ಟಿದ್ದೀವಿ ಅಂದರೆ ಅವರು ಹೇಗೆ ಬೇಕೋ ಹಾಗೆ ಶಾಸನಗಳನ್ನು ಮಾಡುವಂತಿಲ್ಲ. ಅವರು ಈ ಮೂಲಭೂತ ಹಕ್ಕುಗಳನ್ನು ಗಮನದಲ್ಲಿಟ್ಕೊಂಡು ಅವುಗಳ ಉಲ್ಲಂಘನೆಯಾಗದಂತೆ, ಅವುಗಳಿಗೆ ಧಕ್ಕೆಯಾಗದಂತೆ ಶಾಸನಗಳನ್ನು ಮಾಡಬೇಕಾಗತ್ತೆ. ಹಾಗೆಯೇ ಮಾಡಿದ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವ ಕಾರ್ಯಾಂಗವೂ ಕೂಡ ಅನುಷ್ಠಾನ ಮಾಡುವಾಗ ಈ ಮೂಲಭೂತ ಹಕ್ಕುಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಆ ಶಾಸನಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿರುತ್ತೆ. ಹಾಗಾಗಿ ಮೂಲಭೂತ ಹಕ್ಕುಗಳು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಇತಿಮಿತಿಗಳನ್ನು ತಿಳಿಸ್ಕೊಡುತ್ತೆ. ಹಾಗೆಯೇ ನಿಮಗೆ ಗೊತ್ತಿರುವಂಥದ್ದು, ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಮೇಲಿನ ಸಮಿತಿಯ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದರು? ಸಂವಿಧಾನ ರಚಿಸುವಾಗ ಅನೇಕ ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ರು. ಅದರಲ್ಲಿ ಮೂಲಭೂತ ಹಕ್ಕುಗಳನ್ನು ರಚನೆ ಮಾಡೋದಕ್ಕೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದರ ಅಧ್ಯಕ್ಷರಾಗಿ ದೇಶದ ಮೊದಲ ಗೃಹ ಸಚಿವರಾಗಿ, ಮೊದಲ ಉಪ ಪ್ರಧಾನಿಯಾಗಿ ಕೆಲಸ ನಿರ್ವಹಿಸಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗೆಯೇ ಈ ಮೂಲಭೂತ ಹಕ್ಕುಗಳ ಸಮಿತಿಯಲ್ಲಿ ಮತ್ತೊಂದು ಉಪಸಮಿತಿ ಇತ್ತು. ಈ ಉಪಸಮಿತಿಯ ಅಧ್ಯಕ್ಷರಾಗಿ JB ಕೃಪಲಾನಿ ಅವರು ಕಾರ್ಯನಿರ್ವಹಿಸಿರೋದನ್ನು ಕಾಣ್ತೀವಿ. ಈ 2 ಅಂಶಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಇದನ್ನು ಗಮನ ಇಟ್ಕೊಂಡು ನೀವು ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಪರೀಕ್ಷೆಗಳಿಗೆ ಹೋದರೆ ಈ ಎಲ್ಲ ಏರಿಯಾದಲ್ಲಿ ಪ್ರಶ್ನೆಗಳು ಬಂದರೆ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. ಹಾಗೆಯೇ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಆದರೆ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿರೋದನ್ನು ನಾವು ಕಾಣ್ತೀವಿ. ಹಾಗಾದರೆ ಮಧ್ಯದಲ್ಲಿ ಒಂದು ಏನಾಯಿತು ಅಂತ ನೋಡೋದಾದರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕಾಗಿರುತ್ತೆ. ಇದು ಬಹಳಷ್ಟು ಸಲ ಪ್ರಶ್ನೆಯಾಗಿದೆ. 1978ರಲ್ಲಿ 44ನೇ ಸಂವಿಧಾನ ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಯಾವಾಗ ತೆಗೆದುಹಾಕಲಾಯಿತು? ಎಷ್ಟನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? ಯಾವ ಮೂಲಭೂತ ಹಕ್ಕನ್ನು ತೆಗೆದುಹಾಕಲಾಯಿತು ಅಂತ ಕೇಳ್ತಾರೆ. ತೆಗೆದುಹಾಕಿದ ಮೇಲೆ ಅದನ್ನು ಎಲ್ಲಿಗೆ ಸೇರಿಸಿದ್ರು ಅಂತಾನು ಕೇಳ್ಬೋದು. ಪ್ರಸ್ತುತ ಆಸ್ತಿಯ ಹಕ್ಕು ಸಂವಿಧಾನದ 300A ವಿಧಿಯಲ್ಲಿ ಒಂದು ಕಾನೂನುಬದ್ಧ ಹಕ್ಕಾಗಿ ಅದನ್ನು ಉಳಿಸಲಾಗಿದೆ. ಚೆನ್ನಾಗಿ ಗೊತ್ತಿರಬೇಕು. ಆಸ್ತಿಯ ಹಕ್ಕು ಇವತ್ತು 300A ವಿಧಿನಲ್ಲಿ ಒಂದು ಕಾನೂನುಬದ್ಧ ಹಕ್ಕಾಗಿ ಇವತ್ತು ಒಂದು ಲೀಗಲ್ ರೈಟ್ ಆಗಿ ಉಳಿದಿದೆ. ಈ ಕೆಲವು ಮೂಲಭೂತ ಹಕ್ಕುಗಳಲ್ಲಿ ನಾನು ಹೇಳಿದೆ 6 ಮೂಲಭೂತ ಹಕ್ಕುಗಳು ಪ್ರಸ್ತುತ ಇದ್ದಾವೆ ಅಂತ.
ಈ 6 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಆದರೆ ಕೆಲವು ವಿಧಿಗಳಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಕೇವಲ ಭಾರತೀಯರಿಗೆ ಮಾತ್ರ, ಅಂದರೆ ಪೌರರಿಗೆ ಮಾತ್ರ, ಪ್ರಜೆಗಳಿಗೆ ಮಾತ್ರ ನೀಡಲಾಗಿದೆ. ಈ ಹಕ್ಕುಗಳು ವಿದೇಶಿಯರಿಗೆ ಅನ್ವಯಿಸುವುದಿಲ್ಲ. ಅಂತಹ ಹಕ್ಕುಗಳು ಯಾವ್ಯಾವುದು, ವಿದೇಶಿಯರಿಗೆ ಅನ್ವಯಿಸದೇ ಇರತಕ್ಕಂಥ ಹಕ್ಕುಗಳು ಯಾವ್ಯಾವುದು ಅಂತ ನೋಡೋದಾದರೆ 12ರಿಂದ 35ನೇ ವಿಧಿಯವರೆಗೆ ಏನು ಕೊಟ್ಟಿದ್ದಾರೆ ಅದರಲ್ಲಿ 15ನೇ ವಿಧಿಯಲ್ಲಿ ಇರತಕ್ಕಂಥ ಹಕ್ಕು, 16ನೇ ವಿಧಿಯಲ್ಲಿ ಇರತಕ್ಕಂಥ ಹಕ್ಕು, 19ನೇ ವಿಧಿಯಲ್ಲಿ ಇರತಕ್ಕಂಥ ಹಕ್ಕು, 29ನೇ ವಿಧಿಯಲ್ಲಿ ಇರತಕ್ಕಂಥ ಹಕ್ಕು, 30ನೇ ವಿಧಿಗಳಲ್ಲಿ ಇರತಕ್ಕಂಥ ಹಕ್ಕುಗಳನ್ನು ಕೇವಲ ಭಾರತೀಯರಿಗೆ ಮಾತ್ರ ನೀಡಿರುವ ಹಕ್ಕುಗಳಾಗಿವೆ. 15, 16, 19, 29 ಮತ್ತು 30ನೇ ವಿಧಿಗಳಲ್ಲಿರುವ ಹಕ್ಕುಗಳನ್ನು ಕೇವಲ ಪೌರರಿಗೆ ಮಾತ್ರ, ಪ್ರಜೆಗಳಿಗೆ ಮಾತ್ರ, ದೇಶಿಗರಿಗೆ ಮಾತ್ರ ನೀಡಲಾಗಿದೆ. ಹಾಗಾದರೆ 15ನೇ ವಿಧಿನಲ್ಲಿ ಏನಿದೆ? 15ನೇ ವಿಧಿ ಏನು ಹೇಳುತ್ತೆ ಅಂದರೆ, ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಲಾಗಿದೆ. ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ 15ನೇ ವಿಧಿ. ಡಿಸ್ಕ್ರಿಮಿನೇಷನ್ ಮಾಡುವಂತಿಲ್ಲ ಅಂತ. ನೆಕ್ಸ್ಟ್ 16ನೇ ವಿಧಿ ಏನು ಹೇಳುತ್ತೆ? 16ನೇ ವಿಧಿ ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಉದ್ಯೋಗದಲ್ಲಿ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿ ಸಮಾನ ಅವಕಾಶಗಳನ್ನು ನೀಡಬೇಕು ಅಂತ ಹೇಳುತ್ತೆ 16ನೇ ವಿಧಿ. ಇದು ವಿದೇಶಿಗರಿಗೆ ಇಲ್ಲ. 19ನೇ ವಿಧಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 6 ರೀತಿಯ ಸ್ವಾತಂತ್ರ್ಯಗಳನ್ನು ನಮಗೆ ನೀಡಲಾಗಿದೆ. ಇವು ಕೂಡ ಕೇವಲ ಭಾರತೀಯರಿಗೆ ಮಾತ್ರ. ಯಾವುದು 6 ಸ್ವಾತಂತ್ರ್ಯಗಳು ಅಂದರೆ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಹಕ್ಕು, ರಾಷ್ಟ್ರಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಅಥವಾ ನೆಲೆಸುವ ಹಕ್ಕು, ಯಾವುದೇ ಉದ್ಯೋಗ, ವೃತ್ತಿ, ವ್ಯವಹಾರಗಳನ್ನು ಕೈಗೊಳ್ಳುವ ಹಕ್ಕು. ಹೀಗೆ ನಮಗೆ ಒಟ್ಟಾರೆ 6 ರೀತಿಯ ಸ್ವಾತಂತ್ರ್ಯಗಳನ್ನು ನಮಗೆ 19ನೇ ವಿಧಿಯಲ್ಲಿ ನೀಡಲಾಗಿದೆ. ಅದು ಕೇವಲ ಭಾರತೀಯರಿಗೆ ಮಾತ್ರ. ಹಾಗೆಯೇ 29ನೇ ವಿಧಿಯಲ್ಲಿಯೂ ಕೂಡ ಅಲ್ಪಸಂಖ್ಯಾತರ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. 30ನೇ ವಿಧಿ ಏನು ಹೇಳುತ್ತೆ? ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತವನ್ನು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕಿನ ಬಗ್ಗೆ ಇದು ನಮಗೆ ತಿಳಿಸ್ಕೊಡುತ್ತೆ. ಈ ಎಲ್ಲ ವಿಧಿಗಳು ಏನಿದಾವೆ ಇವು ಕೇವಲ ಭಾರತೀಯರಿಗೆ ಮಾತ್ರ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. 15, 16, 19, 29, 30ನೇ ವಿಧಿಗಳು ಕೇವಲ ಭಾರತೀಯರಿಗೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಷಯದ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಕೊಟ್ಟಿರ್ತಾರೆ. ಸುಪ್ರೀಂ ಕೋರ್ಟು, ಹೈಕೋರ್ಟು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಭಾರತದ ಎಲ್ಲ ನ್ಯಾಯಾಲಯಗಳು ಅಂತ ಕೊಟ್ಬಿಟ್ಟಿರ್ತಾರೆ. ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ನಾವು ರಿಟ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬೋದಾಗಿದೆ. ಮೂಲಭೂತ ಹಕ್ಕುಗಳ ರಕ್ಷಕ ಯಾರೋ? ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್. ಹಾಗೆಯೇ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ಗಳಲ್ಲೂ ಕೂಡ ಮೂಲಭೂತ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬೋದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ 32ನೇ ವಿಧಿಯ ಅಡಿಯಲ್ಲಿ ನಾವು ರಿಟ್ಗಳನ್ನು ತೆಗೆದುಕೊಳ್ಬೋದು. ಹಾಗೆಯೇ ಹೈಕೋರ್ಟ್ನಲ್ಲೂ ಕೂಡ ನಾವು 226ನೇ ವಿಧಿ ಅಡಿಯಲ್ಲಿ ರಿಟ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬಹುದು. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಂದರೆ ಏನು? ಕೇಂದ್ರ ಶಾಸಕಾಂಗ ಇರ್ಬೋದು, ಅಥವಾ ಸಂಸತ್ ಇರ್ಬೋದು, ರಾಜ್ಯ ಶಾಸಕಾಂಗ ಮಾಡಿರ್ತಕ್ಕಂಥ ಶಾಸನಗಳಿರ್ಬೋದು, ಅಥವಾ ರಾಜ್ಯಪಾಲರು, ರಾಷ್ಟ್ರಪತಿಗಳು ಹೊರಡಿಸಿರ್ತಕ್ಕಂಥ ತಾತ್ಕಾಲಿಕ ನಾವೇನು ಆರ್ಡಿನೆನ್ಸ್ ಅಂತ ಕರಿತೀವಿ, ಸುಗ್ರೀವಾಜ್ಞೆಗಳು, ಅವುಗಳನ್ನು ಕೂಡ ನಾವು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅವುಗಳನ್ನು ರಕ್ಷಿಸಿಕೊಳ್ತಕ್ಕಂಥ ಅಂದರೆ ಅವುಗಳನ್ನು ತಡೆ ಮಾಡ್ತಕ್ಕಂಥ ರಿಟ್ಗಳನ್ನು ತರೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬಹುದು. ಇನ್ನು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದಾ ಅಂತಕ್ಕಂಥದ್ದು, ಖಂಡಿತವಾಗಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಆದರೆ ರಾಜ್ಯ ಶಾಸಕಾಂಗಗಳು ಕೂಡ ಅದರಲ್ಲಿ ಭಾಗವಹಿಸಬಹುದು.
ಆದರೆ ಅದರ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಸಂಸತ್ತಾಗಿರುತ್ತೆ. ಈ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ವಿಶೇಷ ಬಹುಮತದ ಅಗತ್ಯ ಇರುತ್ತೆ, ಸ್ಪೆಷಲ್ ಮೆಜಾರಿಟಿ ಬೇಕು. ಸಿಂಪಲ್ ಮೆಜಾರಿಟಿನಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಉದಾಹರಣೆಗೆ ಯಾವ್ದಾದ್ರು ತಿದ್ದುಪಡಿ ಆಗಿದೆಯಾ ಮೂಲಭೂತ ಹಕ್ಕುಗಳಿಗೆ ಅಂತ ನೋಡೋದಾದ್ರೆ 1978ರಲ್ಲಿ ಈಗಾಗಲೇ ಹೇಳ್ತಾ ಇದ್ದೆ ನಾನು, 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈಗಾಗಲೇ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಆಗಿದೆ, 44ನೇ ತಿದ್ದುಪಡಿ 1978ರಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಮೂಲಭೂತ ಹಕ್ಕುಗಳನ್ನು. ಇದು ಚೆನ್ನಾಗಿ ನೆನಪಿರಬೇಕು. 2002ರಲ್ಲಿ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ 21A ವಿಧಿಯಲ್ಲಿ 6ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕೆಂದು ಘೋಷಣೆ ಮಾಡಲಾಗಿದೆ, ಅದನ್ನು ಸೇರಿಸಲಾಗಿದೆ. ನಿಮಗೆ ಗೊತ್ತಿರಲಿ, ಮೂಲಭೂತ ಹಕ್ಕುಗಳಿಗೆ ಈಗಾಗಲೇ 2 ಬಾರಿ ತಿದ್ದುಪಡಿಯಾಗಿದೆ. 44ನೇ ತಿದ್ದುಪಡಿ ಒಂದು, 86ನೇ ತಿದ್ದುಪಡಿ. 44ನೇದು 1978ರಲ್ಲಾಗಿದೆ ಆಸ್ತಿ ಹಕ್ಕು ತೆಗೆಯೋದಕ್ಕೆ. 86ನೇ ತಿದ್ದುಪಡಿ 2002ರಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಹೇಳಿ 21A ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡೋದನ್ನು ಮೂಲಭೂತ ಹಕ್ಕಾಗಿ ಇವತ್ತು ಘೋಷಣೆ ಮಾಡಿರೋದನ್ನು ನಾವು ಕಾಣ್ತೀವಿ. ಇನ್ನು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿ ಮೂಲಭೂತ ಹಕ್ಕುಗಳನ್ನು, ಅದರಲ್ಲೂ 20 ಮತ್ತು 21ನೇ ವಿಧಿಯಲ್ಲಿ ನೀಡಲಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ, ಈ 2 ವಿಧಿಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಇತರ ಎಲ್ಲ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ರಾಷ್ಟ್ರಾಧ್ಯಕ್ಷರು ಅಮಾನತಿನಲ್ಲಿಡಬಹುದು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯುದ್ಧ ಅಥವಾ ಬಾಹ್ಯಾಕ್ರಮಣದ ಆಧಾರದ ಮೇಲೆ ಘೋಷಿಸಲಾಗುವಂತಹ ಬಾಹ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ 19ನೇ ವಿಧಿಯಲ್ಲಿ ಇರತಕ್ಕಂಥ 6 ರೀತಿಯ ಸ್ವಾತಂತ್ರ್ಯಗಳನ್ನು ಕೂಡ ಅಮಾನತಿನಲ್ಲಿ ಇಡಬಹುದು. ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ಮಾತ್ರ ಅಥವಾ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಘೋಷಿಸಲಾಗುವ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 19ನೇ ವಿಧಿಯಲ್ಲಿ ಇರತಕ್ಕಂತಹ 6 ಸ್ವಾತಂತ್ರ್ಯಗಳನ್ನು ಅಮಾನತಿನಲ್ಲಿಡುವ ಅಧಿಕಾರ ಇದೆ. ಹಾಗೆಯೇ ಈಗ ಒಂದೊಂದೇ ವಿಧಿಗಳ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಿಮ್ಗೆ ಹೇಳಿದ್ದೀವಿ, 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ನೀಡಲಾಗಿದೆ ಅಂತ. 12ನೇ ವಿಧಿ ಏನು ಹೇಳುತ್ತೆ? 12ನೇ ವಿಧಿ ನಿಮಗೆ ಗೊತ್ತಿರಲಿ, ರಾಜ್ಯ ಎಂದರೇನು ಎಂಬುದನ್ನು ವಿವರಿಸುತ್ತೆ. ರಾಜ್ಯ, ಡೆಫಿನಿಷನ್ ಆಫ್ ಸ್ಟೇಟ್ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಈ ರಾಜ್ಯ ಅನ್ನೋದನ್ನು ಸಂವಿಧಾನದ ಅನೇಕ ಕಲಂಗಳಲ್ಲಿ, ವಿಧಿಗಳಲ್ಲಿ ವಿವರಣೆ ನೀಡಲಾಗಿದೆ. ಉದಾಹರಣೆಗೆ 36ನೇ ವಿಧಿನಲ್ಲೂ ರಾಜ್ಯ ಅಂದರೆ ಏನು ಅಂತ ವಿವರಣೆ ನೀಡಲಾಗಿದೆ. ಏನಕ್ಕೆ ಇದನ್ನು ಇಲ್ಲಿ ವಿವರಿಸ್ತಾರೆ ರಾಜ್ಯ ಅನ್ನೋದನ್ನು ಅಂದರೆ, ಈ ಮೂಲಭೂತ ಹಕ್ಕುಗಳು ಯಾರಿಗೆ ಅನ್ವಯ ಆಗ್ತವೆ, ಯಾವ ರಾಜ್ಯದ ಜನರಿಗೆ ಅನ್ವಯ ಆಗ್ತವೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ 12ನೇ ವಿಧಿನಲ್ಲಿ ರಾಜ್ಯ ಎಂಬುದನ್ನು ವಿವರಿಸಲಾಗಿದೆ. ಇನ್ನು ರಾಜ್ಯ ಅಂದರೆ ಏನು ಹಾಗಾದರೆ? 3ನೇ ಭಾಗದಲ್ಲಿ 12ನೇ ವಿಧಿನಲ್ಲಿ ವಿವರಿಸಿರ್ತಕ್ಕಂತಹ ರಾಜ್ಯ ಅನ್ನೋದನ್ನು ಏನಂತ ವಿವರಿಸಿದ್ದಾರೆ ಅಂತ ನೋಡಿದರೆ, ಭಾರತ ಸರ್ಕಾರ ಮತ್ತು ಸಂಸತ್ತು. ಅಂದರೆ ಸಂಸತ್ತು ಅಂದರೆ ಕಾರ್ಯಾಂಗ, ಶಾಸಕಾಂಗಗಳನ್ನು ಒಳಗೊಂಡಿರುವ ಕೇಂದ್ರ ಸರ್ಕಾರ ಒಂದನೇದು. 2ನೇದು ರಾಜ್ಯ ಸರ್ಕಾರ, ಅಂದರೆ ಕಾರ್ಯಾಂಗ, ಶಾಸಕಾಂಗಗಳನ್ನು ಒಳಗೊಂಡಿರುವ ರಾಜ್ಯ ಸರ್ಕಾರ. ಇನ್ನು ಸ್ಥಳೀಯ ಸರ್ಕಾರಗಳು, ಮುನ್ಸಿಪಾಲಿಟಿಗಳು ಇರ್ಬೋದು ಅಥವಾ ಪಂಚಾಯಿತಿಗಳು ಇರ್ಬೋದು. ಹಾಗೆಯೇ ಇತರೆ ಎಲ್ಲ ಪ್ರಾಧಿಕಾರಗಳು, LIC, ONGC, ಸೇಲ್ ಮುಂತಾದಂತಹ ಈ ಎಲ್ಲ ಪ್ರಾಧಿಕಾರಗಳು ಕೂಡ ರಾಜ್ಯದಲ್ಲಿ ಬರ್ತವೆ. ಈ ಎಲ್ಲ ಆಡಳಿತ ಇರುವಂತಹ ಪ್ರದೇಶವೂ ಸೇರಿದಂತೆ ಅದನ್ನು ರಾಜ್ಯ ಅಂತ ವಿವರಿಸಲಾಗಿದೆ 12ನೇ ವಿಧಿನಲ್ಲಿ. ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳು, ಎಲ್ಲ ಪ್ರಾಧಿಕಾರಗಳು ಆಡಳಿತ ನಡೆಸುತ್ತಿರುವ ಪ್ರದೇಶಗಳನ್ನು ರಾಜ್ಯ ಎಂದು ವಿವರಿಸಲಾಗಿದೆ. ಇದು ಚೆನ್ನಾಗಿ ಗೊತ್ತಿರಬೇಕು. ನಿಮಗೆ ಪ್ರಶ್ನೆ ಹೇಗೆ ಬರ್ಬೋದು ಈ ಅಂಶದ ಮೇಲೆ ಅಂದರೆ, 3ನೇ ಭಾಗದಲ್ಲಿ 12ನೇ ವಿಧಿಯಲ್ಲಿ ರಾಜ್ಯ ಎಂಬುದನ್ನು ಈ ಕೆಳಕಂಡ ಪ್ರದೇಶಗಳಿಗೆ ಅನ್ವಯಿಸಿ ವಿವರಿಸಲಾಗಿದೆ ಅಂತ ಹೇಳಿ ಆಪ್ಷನ್ ಕೊಟ್ಟಿರ್ತಾರೆ. ಬೇರೆ ಬೇರೆದನ್ನು ಸೇರಿಸ್ಬಿಟ್ಟಿರ್ತಾರೆ ಈ 4ರ ಜೊತೆಗೆ. ನಿಮಗೆ ಗೊತ್ತಿರಬೇಕು, ಭಾರತ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುವ ಪ್ರದೇಶ, ರಾಜ್ಯ ಸರ್ಕಾರಗಳ ಆಡಳಿತಕ್ಕೆ ಒಳಪಟ್ಟಿರುವ ಪ್ರದೇಶ, ಸ್ಥಳೀಯ ಸರ್ಕಾರಗಳು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಪ್ರದೇಶ, ಹಾಗೆಯೇ ಎಲ್ಲ ಸ್ಥಳೀಯ ಪ್ರಾಧಿಕಾರಗಳು, LIC, ಈ ಥರ ONGC ಏನೆಲ್ಲ ಹೇಳಿದೆ, ಇವೆಲ್ಲ ಪ್ರಾಧಿಕಾರಗಳು ಇವೆಲ್ಲವೂ ಕೂಡ ರಾಜ್ಯ ಅಂತ ಹೇಳಿ ಪರಿಗಣಿಸಲಾಗಿದೆ. ಇನ್ನು 13ನೇ ವಿಧಿ, 12ನೇ ವಿಧಿ ಆಯಿತು, 13ನೇ ವಿಧಿ. 13ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಮೂಲಭೂತ ಹಕ್ಕುಗಳಿಗೆ ಬದಲಾವಣೆ ತರುವ ಯಾವುದೇ ಕಾನೂನುಗಳನ್ನು ಅಸಿಂಧುಗೊಳಿಸೋದ್ರ ಬಗ್ಗೆ ತಿಳಿಸುತ್ತೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವುದೇ ಕಾನೂನುಗಳನ್ನು ರಚನೆ ಮಾಡಿದ್ರೆ
ಅಂದರೆ ಪರೋಕ್ಷವಾಗಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನ್ಯಾಯಿಕ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ಲಾಗ್ತಿದೆ. ನೇರವಾಗಿ ನ್ಯಾಯಿಕ ವಿಮರ್ಶೆ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಅಂದರೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವುದೇ ಕಾನೂನುಗಳು ರಚನೆ ಆದರೆ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತ. ಉದಾಹರಣೆಗೆ ಸಂಸತ್ತು ರಚನೆ ಮಾಡಲಿ, ರಾಜ್ಯ ಶಾಸಕಾಂಗಗಳ ಕಾನೂನುಗಳನ್ನು ಮಾಡಲಿ, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಗಳು ರಚಿಸುವಂಥ ಶಾಶ್ವತ ಕಾನೂನುಗಳನ್ನು ಕೂಡ ಪ್ರಶ್ನೆ ಮಾಡಬಹುದು. ಹಾಗೆಯೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರುಗಳು ಹೊರಡಿಸುವ ಸುಗ್ರೀವಾಜ್ಞೆಗಳನ್ನು, ಆರ್ಡಿನೆನ್ಸಸ್ಸನ್ನು ಪ್ರಶ್ನೆ ಮಾಡಬಹುದು, ಅವು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ. ಕಾರ್ಯಾಂಗ ಹೊರಡಿಸುವ ಆದೇಶಗಳಿರ್ಬೋದು, ನಿಯೋಜಿತ ಶಾಸನಗಳಿರ್ಬೋದು, ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಪ್ರಶ್ನೆ ಮಾಡಬಹುದು ಅಂತ 13ನೇ ವಿಧಿ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟು ಸಂವಿಧಾನದ 32ನೇ ವಿಧಿ ಪ್ರಕಾರ ನಿಮ್ಗೆಲ್ರಿಗೂ ಗೊತ್ತಿರಲಿ, ಸುಪ್ರೀಂ ಕೋರ್ಟ್ನಲ್ಲಿ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳಲ್ಲಿ ಈ ಏನು ಮೇಲ್ಗಡೆ ಹೇಳಿದೆ, ಸಂಸತ್ ಮಾಡಿದ ಕಾನೂನುಗಳು, ರಾಜ್ಯ ಶಾಸಕಾಂಗ ಮಾಡಿದ ಕಾನೂನುಗಳು, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಹೊರಡಿಸುವ ಆದೇಶಗಳು ಮತ್ತು ಆರ್ಡಿನೆನ್ಸ್ಗಳು, ಇವೆಲ್ಲವುಗಳನ್ನು ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೂ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳಲ್ಲೂ ಇಂತಹ ಕಾನೂನುಗಳನ್ನು ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿವೆ ಈ ಎರಡು ನ್ಯಾಯಾಲಯಗಳು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಉದಾಹರಣೆಗೆ ಈ ಥರದ್ದು ಏನಾದ್ರು ನಡೆದಿದೆಯಾ ಅಂತ ಅನ್ನೋದಾದರೆ ಖಂಡಿತವಾಗಿ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡುವಾಗ ನ್ಯಾಯಾಲಯದಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ಪ್ರಶ್ನೆ ಮಾಡಬಹುದು ಅಂತ ತೀರ್ಪು ನೀಡಿದೆ. ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ಮಾಡಬಹುದು, ಆದರೆ ತಿದ್ದುಪಡಿ ಮಾಡುವಾಗ ಸಂವಿಧಾನದ ಮೂಲ ರಚನೆಗೆ, ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು. ಮೂಲಭೂತ ಹಕ್ಕುಗಳಲ್ಲಿ ಬದಲಾವಣೆ ಮಾಡುವುದಿದ್ದರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯಾಗದಂತೆ ಬದಲಾವಣೆ ಮಾಡಬೇಕು ಎಂಬಂತಹ ತೀರ್ಪನ್ನು ನೀಡಿರೋದನ್ನು ನಾವು ಕಾಣಬಹುದು. ಈಗ ಸಂವಿಧಾನದಲ್ಲಿರ್ತಕ್ಕಂಥ 6 ರೀತಿಯ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಮಾನತೆಯ ಹಕ್ಕು 14ನೇ ವಿಧಿಯಿಂದ 18ನೇ ವಿಧಿಯವರೆಗಿದೆ. ಎರಡನೇದು ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿಯವರೆಗಿದೆ. ಮೂರನೇದು ಬಂದು ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಗಳಲ್ಲಿ ಇದ್ರ ಬಗ್ಗೆ ವಿವರಣೆ ನೀಡಲಾಗಿದೆ. 4ನೇದು ಬಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ನೇ ವಿಧಿಯಿಂದ 28ನೇ ವಿಧಿಯವರೆಗೆ ಅದರಲ್ಲಿ ವಿವರಿಸಲಾಗಿದೆ. 5ನೇದು ಬಂದು ಶೈಕ್ಷಣಿಕ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 29 ಮತ್ತು 30ನೇ ವಿಧಿಗಳಲ್ಲಿ ಅದರ ಬಗ್ಗೆ ವಿವರಿಸಲಾಗಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು 32ನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಈಗ ಮೊದಲನೇದಾಗಿ ಸಮಾನತೆಯ ಹಕ್ಕು, ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ತೀವಿ. ಇದನ್ನು 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ವಿವರಿಸಲಾಗಿದೆ. ಅದರಲ್ಲಿ 14ನೇ ವಿಧಿ ಏನು ಹೇಳುತ್ತೆ? 14ನೇ ವಿಧಿ 2 ಅಂಶಗಳನ್ನು ಮುಖ್ಯವಾಗಿ ನಮಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ಒಂದು ಈಕ್ವಾಲಿಟಿ ಬಿಫೋರ್ ಲಾ, ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಅಂಶ ಮೊದಲನೇ ಅಂಶ. 14ನೇ ವಿಧಿನಲ್ಲಿ 2 ಅಂಶ ಇದೆ. ಅದರಲ್ಲಿ ಒಂದು ಈಕ್ವಾಲಿಟಿ ಬಿಫೋರ್ ಲಾ, ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನು ಯಾವ ದೇಶದಿಂದ ತಗೊಂಡಿದ್ದೀವಿ ಅಂದರೆ ಇಂಗ್ಲೆಂಡಿಂದ ತಗೊಂಡಿದ್ದೀವಿ. ಎರಡನೇದು ಬಂದು ಏನು ಅಂತಂದರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳ್ತೀವಿ. ಅಂದರೆ ಕಾನೂನಿನ ಸಮಾನ ರಕ್ಷಣೆ, ಕಾನೂನಿನಿಂದ ಎಲ್ಲರಿಗೂ ಸಮಾನವಾದ ರಕ್ಷಣೆ ಸಿಗ್ತಕ್ಕಂಥದ್ದು. ಅದು ಯಾವ ದೇಶದಿಂದ ತಗೊಂಡಿದ್ದೀವಿ ಅಂದರೆ ಅಮೇರಿಕಾದಿಂದ ನಾವು ಇದನ್ನು ತೆಗೆದುಕೊಂಡಿದ್ದೀವಿ. ಹಾಗಾದರೆ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದರೆ ಏನು ಅಂತ ಅಂದರೆ ಯಾವುದೇ ವ್ಯಕ್ತಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡದೇ ಇರೋವಂಥದ್ದು, ಯಾವುದೇ ವ್ಯಕ್ತಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡದೇ ಇರೋವಂಥದ್ದು ಮೊದಲನೇದು. ಎರಡನೇದು, ಎಲ್ಲ ವ್ಯಕ್ತಿಗಳು ರಾಷ್ಟ್ರದ ಸಾಮಾನ್ಯ ಕಾನೂನಿಗೆ ಸಮನಾಗಿ ಒಳಪಡ್ತಾರೆ. ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ರಾಷ್ಟ್ರದ ಸಾಮಾನ್ಯ ಕಾನೂನುಗಳೇನಿರ್ತವೆ ಇವುಗಳಿಗೆ ಸಮಾನವಾಗಿ ಒಳಪಡ್ತಾರೆ ಅಂತಕ್ಕಂಥದ್ದು. ಸಾಮಾನ್ಯ ಕಾನೂನುಗಳು, ಸಾಮಾನ್ಯ ನ್ಯಾಯಾಲಯಗಳ ಆಡಳಿತಕ್ಕೆ ಇವು ಒಳಪಟ್ಟಿರ್ತವೆ ಅಂತಕ್ಕಂಥದ್ದನ್ನು ಕಾನೂನಿನ ಮುಂದೆ ಸಮಾನರು ಅಂತಕ್ಕಂಥದ್ದು ತಿಳಿಸ್ಕೊಡುತ್ತೆ. ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮಿಗಿಲಾದವನಲ್ಲ ಅನ್ನೋದನ್ನು ಹೇಳುತ್ತೆ. ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಕಾನೂನಿಗಿಂತ ಮಿಗಿಲಾದವರಲ್ಲ. ಇದು ಕಾನೂನಿನ ಅಧಿಪತ್ಯ ಅನ್ನೋದನ್ನು ತಿಳಿಸುತ್ತೆ. ನಿಮಗೆ ಇದನ್ನು ಕೇಳ್ಬಿಡ್ತಾರೆ ಎಷ್ಟೋ ಸಲ, ಕಾನೂನಿನ ಅಧಿಪತ್ಯ ಎಂದರೆ? ಕಾನೂನಿನ ಅಧಿಪತ್ಯ ಅಂದರೆ ಏನೂ ಅಲ್ಲ, ಯಾವ ವ್ಯಕ್ತಿಯೂ ಕಾನೂನಿಗಿಂತ ಮಿಗಿಲಾದವನಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾನ್ಯ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡ್ತಾರೆ ಅಂತಕ್ಕಂಥ ಅರ್ಥವನ್ನು ಈ ಕಾನೂನಿನ ಅಧಿಪತ್ಯ ಅನ್ನೋದು ತಿಳಿಸ್ಕೊಡುತ್ತೆ. ಹಾಗೆಯೇ ಕಾನೂನಿನ ಎದುರಲ್ಲಿ ಸಮಾನತೆಯ ತತ್ವಕ್ಕೆ ನಮ್ಮ ಸಂವಿಧಾನದಲ್ಲಿ ಕೆಲವು ಅಪವಾದಗಳಿವೆ.
ಸರ್ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ ಕಾನೂನಿನ ಮುಂದೆ ಅಂತ ಹೇಳ್ತಿರಲ್ಲ, ಹಾಗಾದರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಇವ್ರಿಗೆಲ್ಲ ವಿಶೇಷವಾದಂಥ ಅವಕಾಶಗಳನ್ನು ನೀಡಿದಾರಲ್ಲ ಅಂತ ಕೇಳ್ಬೋದು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವರು ದೇಶದ ರಾಜ್ಯದ ಪ್ರಥಮ ಪ್ರಜೆಗಳಾಗಿರೋದ್ರಿಂದ ಒಂದಷ್ಟು ಅವರಿಗೆ ಅವಕಾಶಗಳನ್ನು ನೀಡಲಾಗಿದೆ. ಹೇಗಿದೆ ಅಂತ ಅಂದರೆ ಸಂವಿಧಾನದ 361ನೇ ವಿಧಿಯ ಪ್ರಕಾರ, ಚೆನ್ನಾಗಿ ನೆನ್ಪಿಟ್ಕೋಬೇಕು, ಆರ್ಟಿಕಲ್ ನಂಬರ್ 361ನಲ್ಲಿ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರಿಗೆ ಈ ನಿಯಮದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಅಂದರೆ ಅಧಿಕಾರದ ಅವಧಿಯಲ್ಲಿ ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಅಧಿಕಾರದ ನಂತರ ಇವರನ್ನು ನಾವು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡ್ಬೋದು. ಹಾಗೆಯೇ ಸರ್ ಹಾಗಾದರೆ ಇವ್ರು ಏನು ಬೇಕಾದ್ರೂ ಮಾಡ್ಬಿಡ್ಬೋದಾ ಅಂತ ನೀವು ಕೇಳ್ಬೋದು. ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾದರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ, ರಾಷ್ಟ್ರದ ಐಕ್ಯತೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸಾಬೀತಾದರೆ ಅವರನ್ನು ಸಂವಿಧಾನ ನಿಮಗೆ ಗೊತ್ತಿರೋ ಹಾಗೆ ಸಂಸತ್ತಿನಲ್ಲಿ ಅವರನ್ನು ಮಹಾಭಿಯೋಗಕ್ಕೆ ಗುರಿಪಡಿಸ್ಬೋದು. ಮಹಾಭಿಯೋಗಕ್ಕೆ ಗುರಿಪಡಿಸಿ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬಹುದು, ಅವಕಾಶ ಇದೆ. ಆದರೆ ಅವರು ಅಧಿಕಾರಾವಧಿಯಲ್ಲಿ ಇರುವಾಗ, ಯಾಕೆಂದರೆ ಅವರು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರೋದ್ರಿಂದ ಅವರ ವಿರುದ್ಧ ಈ ರೀತಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ನೀಡದಂತೆ ಸಂವಿಧಾನದ 361ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಹಾಗೆಯೇ ಎಲ್ಲ ವರ್ಗದ ಜನರಿಗೆ ಒಂದೇ ಕಾನೂನು ಅನ್ವಯ ಆಗಲ್ಲ. ಸರ್ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂದ್ರಿ ಅಂತ, ಕೆಲವ್ರಿಗೆ ಆಗಲ್ಲ. ಯಾವ್ಯಾವುದು ಅಂತ ಅಂದರೆ, ಈಗ ಉದಾಹರಣೆಗೆ ಸೈನಿಕರು ಇರ್ತಾರೆ. ಸೈನಿಕರಿಗೆ ಅವ್ರದ್ದೇ ಆದಂಥ ಮಾರ್ಷಿಯಲ್ ಲಾಸ್ ಅಂತ ಇರುತ್ತೆ, ಸೇನಾ ಕಾನೂನುಗಳು ಅಂತ ಇರ್ತವೆ, ಅದಕ್ಕೆ ಅವರನ್ನು ಒಳಪಡಿಸಲಾಗಿರುತ್ತೆ. ನಮ್ಮ ಸಂಸತ್ತಿನಲ್ಲಿ ಮಾಡುವ ಕಾನೂನುಗಳಿಗೆ ಅವರು ಒಳಪಟ್ಟಿರಲ್ಲ. ಯಾಕೆ ಅಂತಂದರೆ ಅವರಿಗೆ ಅವ್ರದ್ದೇ ಆದಂಥ ಸೇನೆಯ ಕಾನೂನುಗಳಿರುತ್ತೆ, ಹಾಗಾಗಿ ಸಾಮಾನ್ಯ ಕಾನೂನಿಗೆ ಅವರು ಒಳಪಡಲ್ಲ. ಹಾಗೆಯೇ ವಕೀಲರು, ಲಾಯರ್ಸ್, ಇವರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯನ್ ನಿಯಮಗಳಿರುತ್ತೆ, ಅದಕ್ಕೆ ಅವರನ್ನು ಒಳಪಡಿಸಲಾಗಿರುತ್ತೆ. ಹಾಗೆಯೇ ವೈದ್ಯರುಗಳು, ಅವ್ರಿಗೆ ಭಾರತೀಯ ವೈದ್ಯಕೀಯ ಮಂಡಳಿಯಿಂದ ಕಾನೂನುಗಳನ್ನು ಮಾಡಿರ್ತಾರೆ, ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಅವರು ಒಳಪಟ್ಟಿರ್ತಾರೆ. ಹಾಗಾಗಿ ಸಾಮಾನ್ಯ ಕಾನೂನುಗಳಿಗೆ ಕೆಲವು ಎಕ್ಸೆಪ್ಷನ್ಸ್ ಇವು. ಒಂದು, ರಾಷ್ಟ್ರಪತಿ ರಾಜ್ಯಪಾಲರಿಗೆ ಅವರ ಅಧಿಕಾರಾವಧಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ, ಮತ್ತು ಕೆಲವರಿಗೆ ಈ ಕಾನೂನುಗಳು ಅನ್ವಯಿಸಲ್ಲ ಅನ್ನೋದು. ಯಾರ್ಯಾರಿಗೆ ಅಂದರೆ ಸೈನಿಕರು ಇರ್ಬೋದು, ವಕೀಲರು ಇರ್ಬೋದು, ವೈದ್ಯರು ಇರ್ಬೋದು, ಇನ್ನೂ ಅನೇಕರು. ಇದು ಎರಡು ಎಕ್ಸೆಪ್ಷನ್ ವಿಚಾರಗಳು. ನೆಕ್ಸ್ಟು, ಇನ್ನೂ ಕೆಲವರಿಗೆ ಈ ನಮ್ಮ ಸಾಮಾನ್ಯ ಕಾನೂನುಗಳು ಅನ್ವಯಿಸಲ್ಲ. ಯಾರಿಗೆ ಅಂದರೆ ವಿದೇಶಿಯ ಸಾರ್ವಭೌಮರು, ಅಂದರೆ ಬೇರೆ ದೇಶದ ಆಡಳಿತದ ಮುಖ್ಯಸ್ಥರೇ, ಪ್ರಧಾನಿಗಳಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ಆ ರಾಷ್ಟ್ರದಿಂದ ಬಂದಂಥ ಆ ರಾಷ್ಟ್ರದ ಆಡಳಿತಗಾರರಿಗೆ ಈ ನಮ್ಮ ಕಾನೂನುಗಳು ಅನ್ವಯಿಸಲ್ಲ. ಹಾಗೆಯೇ ರಾಯಭಾರಿಗಳು ನಮ್ಮ ದೇಶಕ್ಕೆ ಬಂದಿರ್ತಾರೆ ಬೇರೆ ಬೇರೆ ದೇಶಗಳಿಂದ, ಅವ್ರಿಗೂ ಕೂಡ ಈ ಕಾನೂನಿನ ಎದುರಿನಲ್ಲಿ ಸಮಾನತೆಯ ತತ್ವದ ನಿಯಮಗಳಿಂದ ವಿನಾಯಿತಿಗಳನ್ನು ನೀಡಲಾಗಿದೆ. ಅವರಿಗೆ ನಮ್ಮ ರಾಷ್ಟ್ರದ ಎಲ್ಲ ಕಾನೂನುಗಳು ಅನ್ವಯ ಆಗೋದಿಲ್ಲ. ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಯಾರ್ಯಾರು ಇದರಿಂದ ಎಕ್ಸೆಪ್ಷನ್ ಇದ್ದಾರೆ ಅಂದರೆ ರಾಷ್ಟ್ರಪತಿ ರಾಜ್ಯಪಾಲರು, ಈಗ ಅನೇಕ ವೈದ್ಯರು, ವಕೀಲರು, ಸೇನಾಯವರು, ಅದ್ರ ಜೊತೆಗೆ ವಿದೇಶಿ ಸಾರ್ವಭೌಮರು, ರಾಯಭಾರಿಗಳು, ಇವರೆಲ್ಲ ಸ್ವಲ್ಪ ಈ ನಿಯಮಗಳಿಗೆ ಹೊರತಾಗಿದ್ದಾರೆ. ಇನ್ನು 15ನೇ ವಿಧಿ, ಕೆಲವು ಆಧಾರಗಳ ಮೇಲೆ ತಾರತಮ್ಯವನ್ನು ನಿಷೇಧ ಮಾಡಲಾಗಿದೆ. ಕೆಲವು ಆಧಾರಗಳು ನೋಡಿ, ಪದ ಚೆನ್ನಾಗಿದೆ, ಅಲ್ಲಿ ಸೂಕ್ಷ್ಮವಾಗಿ ನಾವು ಸಂವಿಧಾನವನ್ನು ಓದುವಾಗ ಆ ಪದಗಳ ಮೇಲೆ ಗಮನ ಇಟ್ಟು ನೋಡಬೇಕಾಗತ್ತೆ. ಕೆಲವು ಆಧಾರಗಳ ಮೇಲೆ ತಾರತಮ್ಯ ನಿಷೇಧ ಅಂತ ಇದೆ. ಹಾಗಾದರೆ ಇಲ್ಲಿ ಏನು ಹೇಳಿದ್ದಾರೆ ಆ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತಾರತಮ್ಯ ಮಾಡ್ಬೋದಾ ಅಂದರೆ ಹೌದು ಅಂತಲೇ ಹೇಳಬೇಕಾಗತ್ತೆ. ಸಂವಿಧಾನದ 15(1) ವಿಧಿ ಏನು ಹೇಳುತ್ತೆ ಅಂದರೆ, ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ, ಈ 5 ಅಂಶಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ನೋಡಿ, ಅಲ್ಲಿ ಪದನೂ ನೋಡಿ, ಇವುಗಳ ಆಧಾರದ ಮೇಲೆ ಮಾತ್ರ, ಉಳಿದವರ ಮೇಲೆ ತಾರತಮ್ಯ ಮಾಡ್ಬೋದು ಅಂತಲೇ ಅರ್ಥ. ಯಾವ 5? ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ. ಇವುಗಳ ಆಧಾರದ ಮೇಲೆ ಮಾತ್ರ ತಾರತಮ್ಯ ಮಾಡುವಂತಿಲ್ಲ. 15(2) ವಿಧಿ ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂದ್ವಲ್ಲ. ಎಲ್ಲಿ? ಅಂಗಡಿಗಳು, ಸಾರ್ವಜನಿಕ ಉಪಹಾರ ಮಂದಿರಗಳು, ಹೋಟೆಲ್ಗಳು, ಸಾರ್ವಜನಿಕ ಮನರಂಜನಾ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳುತ್ತೆ 15(2). 15(1) ಏನು ಹೇಳುತ್ತೆ? ಯಾವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಎರಡನೇದು, ಎಲ್ಲೆಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಭಾಗಶಃ ಅಥವಾ ಸಂಪೂರ್ಣವಾಗಿ ರಾಜ್ಯದ ನಿಧಿಯಿಂದ ನಿರ್ವಹಿಸಲ್ಪಡುತ್ತಿರುವಂತಹ ಜನಸಾಮಾನ್ಯರ ಉಪಯೋಗಕ್ಕೆ ಮೀಸಲಾದಂತಹ ಬಾವಿಗಳಿರ್ಬೋದು,
ಟ್ಯಾಂಕ್ಗಳಿರ್ಬೋದು, ಶೌಚಾಲಯಗಳಿರ್ಬೋದು, ರಸ್ತೆಗಳಿರ್ಬೋದು, ಇಲ್ಲಿ ಈ ಮೇಲಿನ 5 ಅಂಶಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಿಲ್ಲ ಎಂಬುದನ್ನು ನಿಷೇಧಿಸಿದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ತಾರತಮ್ಯ ಮಾಡುವಂತಿಲ್ಲ ಯಾವುದು, ಎಲ್ಲೆಲ್ಲಿ ರಾಜ್ಯದ ನಿಧಿಯಿಂದ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂತಹ ಟ್ಯಾಂಕ್ಗಳು, ಬಾವಿಗಳು, ಶೌಚಾಲಯಗಳು, ರಸ್ತೆಗಳನ್ನು ಬಳಸೋದಕ್ಕೆ ಯಾರಿಗೂ ನಿಷೇಧ ಮಾಡುವಂತಿಲ್ಲ ಅಥವಾ ತಾರತಮ್ಯ ಮಾಡುವಂತಿಲ್ಲ ಅಂತ ಈ 15/2ನೇ ವಿಧಿ ತಿಳಿಸ್ಕೊಡುತ್ತೆ. ಇನ್ನು 15/3ನೇ ವಿಧಿ ಏನು ಹೇಳುತ್ತೆ, ಇಲ್ಲಿ ಈಗೇನೋ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ವಿ, ಅದಕ್ಕೊಂದಷ್ಟು ಎಕ್ಸೆಪ್ಷನ್ಸ್ ಇದೆ. ಅಂದರೆ ತಾರತಮ್ಯ ಮಾಡಬಹುದು ಕೆಲವು. ಯಾವುದು ಅಂದರೆ, ಈಗ ಉದಾಹರಣೆಗೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ರಾಜ್ಯ ಕೆಲವು ಉಪಬಂಧಗಳನ್ನು ರಚಿಸಬಹುದು, ಕೆಲವು ಕಾನೂನು ಮಾಡಬಹುದು ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ. ಉದಾಹರಣೆಗೆ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 50% ರಿಸರ್ವೇಷನ್ ಕೊಟ್ಟಿದ್ದಾರೆ. ಇಲ್ಲಿ ತಾರತಮ್ಯ ಮಾಡ್ದಂಗೆ ಆಯ್ತಲ್ಲ ಪುರುಷರು ಮತ್ತು ಮಹಿಳೆಯರು ಅಂತ. ಅಂದರೆ ಈ 15/3ನೇ ವಿಧಿ ಸಂವಿಧಾನದಲ್ಲಿ ಹೇಳ್ತಾ ಇದೆ, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ರಾಜ್ಯ ಕೆಲವು ಉಪಬಂಧಗಳು ಅಂದರೆ ಕಾನೂನುಗಳನ್ನು ರಚಿಸಬಹುದು ಅಂತ. ರಾಜ್ಯವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಗಳ ಅಭ್ಯುದಯಕ್ಕಾಗಿ ಕೆಲವು ನಿಯಮಗಳನ್ನು ರಚಿಸಬಹುದು. ಅಂದರೆ OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವ್ರುಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡೋದನ್ನು ಇಲ್ಲಿ ಒಪ್ಕೊಳ್ಳಲಾಗಿದೆ. ಅಂದರೆ ತಾರತಮ್ಯ ಮಾಡ್ಬೋದು. ಇದನ್ನು ನಾವು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತೇಳಿ ಕರಿತೀವಿ, ಧನಾತ್ಮಕ ತಾರತಮ್ಯ. ಏನು ಅಂತ ಅಂದರೆ, ನಿಮಗೆ ಕೆಲವು ನ್ಯೂನ್ಯತೆಗಳಿರ್ತಕ್ಕಂಥವ್ರನ್ನ ಚೆನ್ನಾಗಿರೋರ ಜೊತೆಯಲ್ಲಿ ಓಟಕ್ಕೆ ಬಿಟ್ಟರೆ, ಈಗ ಉದಾಹರಣೆಗೆ ಒಬ್ಬ ಕಾಲೇನೋ ಏಟಾಗಿರುತ್ತೆ ಪಾಪ, ಅವನನ್ನು ಮತ್ತು ಚೆನ್ನಾಗಿರೋನು ಇಬ್ಬರನ್ನು ಒಟ್ಟಿಗೆ ಓಟಕ್ಕೆ ಬಿಟ್ಟರೆ ಯಾರು ಗೆಲ್ತಾರೆ? ಎಲ್ರಿಗೂ ಗೊತ್ತಿರುತ್ತೆ ಚೆನ್ನಾಗಿರೋನು ಮುಂದೆ ಬಂದೇ ಬರ್ತಾನೆ ಅಂತ. ಹಾಗಾಗಿ ಈ ನ್ಯೂನ್ಯತೆ ಇರೋನಿಗೆ ಸ್ವಲ್ಪ ನಾವು ವಿನಾಯಿತಿಗಳನ್ನು ನೀಡ್ತೀವಿ ಅಥವಾ ಮೀಸಲಾತಿಗಳನ್ನು ಕೊಡ್ತೀವಿ. ಅಂದರೆ ಅವನಿಗೆ ಸ್ವಲ್ಪ ಹೆಚ್ಚು ಸಮಯವನ್ನು ಕೊಡೋದು ಅಥವಾ ಅರ್ಧದಿಂದ ಓಡಿಸೋದು, ಈ ಥರ ಏನೋ ಮಾಡ್ತೀವಲ್ಲ, ಆ ರೀತಿ ನಮ್ಮ ಸಮಾಜದಲ್ಲೂ ಕೂಡ ಎಷ್ಟೋ ವರ್ಗಗಳು ಹಿಂದುಳಿದಿದ್ದಾವೆ ಅಥವಾ ಎಷ್ಟೋ ಜಾತಿಗಳು ಹಿಂದಿನಿಂದ ನ್ಯೂನ್ಯತೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದಾವೆ. ಅವರುಗಳಿಗೆ ವಿಶೇಷವಾದ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದನ್ನೇ 15/3ನೇ ವಿಧಿ ತಿಳಿಸ್ಕೊಡುತ್ತೆ. ಇನ್ನು 16ನೇ ವಿಧಿ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಅಂದರೆ ಸರ್ಕಾರಿ ಕೆಲಸದಲ್ಲಿ ಎಲ್ರಿಗೂ ಸಮಾನ ಅವಕಾಶ ನೀಡಬೇಕು ಅಂತ ಹೇಳುತ್ತೆ. 16/1ನೇ ವಿಧಿ ಅದನ್ನು ಎಲ್ಲ ಪ್ರಜೆಗಳಿಗೂ ಸಮಾನ ಅವಕಾಶ ನೀಡಬೇಕು ಅಂತ ಹೇಳುತ್ತೆ. ಅದರಲ್ಲಿ 16/2ನೇ ವಿಧಿ ರಾಜ್ಯದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಸಾರ್ವಜನಿಕ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ, ವಾಸಸ್ಥಳ ಇವುಗಳಲ್ಲಿ ಯಾವುದಾದ್ರೂ ಒಂದರ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಇದಕ್ಕೂ ಒಂದು ಎಕ್ಸೆಪ್ಷನ್ ಇದೆ. 16/3ನೇ ವಿಧಿ ರಾಜ್ಯಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಥವಾ ಯಾವುದೇ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ಯಾವುದೇ ಪ್ರಾಧಿಕಾರ ಮಾಡಲಾಗುವ ನೇಮಕಾತಿಗಳಲ್ಲಿ ವಾಸಸ್ಥಳವನ್ನು ಒಂದು ಅರ್ಹತೆಯನ್ನಾಗಿ ಸಂಸತ್ತು ಗೊತ್ತುಪಡಿಸಿದೆ. ವಾಸಸ್ಥಳವನ್ನು ಒಂದು ಅರ್ಹತೆಯನ್ನಾಗಿ ಗೊತ್ತುಪಡಿಸ್ಬೋದು. ನಿಮಗೆ ಗೊತ್ತಿರಲಿ ಕೆಲಸ ಅಥವಾ ಆಂಧ್ರ ಪ್ರದೇಶದಲ್ಲಿ ಮಾತ್ರ ವಾಸಸ್ಥಳದ ಆಧಾರದ ಮೇಲೆ ಈ ಅರ್ಹತೆಯನ್ನು ಜಾರಿ ಮಾಡಿರೋದನ್ನು ನಾವು ಕಾಣಬಹುದು. ಇದು ಒಂದು ಅಪವಾದ. ಇನ್ನು 16/4ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯ ಸೇವೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದ ಯಾವುದೇ ಹಿಂದುಳಿದ ವರ್ಗಕ್ಕೆ, ಅಂದರೆ ಈಗಾಗಲೇ ರಾಜ್ಯ ಸೇವೆ ಇದೆ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಆ ಪ್ರಮಾಣದಲ್ಲಿ ಯಾವುದೋ ಒಂದು ಜನಾಂಗ ಅಥವಾ ಜಾತಿ ಪ್ರಾತಿನಿಧ್ಯವನ್ನು ಹೊಂದಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀಡಬಹುದು ಅಂತ 16/4ನೇ ವಿಧಿ ಹೇಳ್ತಾ ಇದೆ. ಅದಕ್ಕೆ ನೀವು ಈ ರಿಸರ್ವೇಷನ್ ಸಿಸ್ಟಮು ಬಂದಿರತಕ್ಕಂಥದ್ದು. ಇನ್ನು 17ನೇ ವಿಧಿ ನಿಮಗೆ ಗೊತ್ತಿರಲಿ, ಮೂಲಭೂತ ಹಕ್ಕುಗಳಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ವಿಧಿ ಇದ್ದರೆ ಅದು 17ನೇ ವಿಧಿ. 17ನೇ ವಿಧಿ ಏನು ಹೇಳುತ್ತೆ ಅಂದರೆ, ಅಸ್ಪೃಶ್ಯತೆಯ ನಿವಾರಣೆ. ಯಾವುದೇ ರೂಪದಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂತಿಲ್ಲ, ಅದನ್ನು ನಿಷೇಧಿಸುತ್ತೆ 17ನೇ ವಿಧಿ. ಈ ಉದ್ದೇಶಕ್ಕಾಗಿ 1955ರಲ್ಲಿ ಭಾರತದ ಸಂಸತ್ತು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ರೂಪಣೆ ಮಾಡಿದೆ. ಅದು ನಿಮಗೆ ಗೊತ್ತಿರಬೇಕು. 1955ರಲ್ಲಿ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 1976ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ಮಾಡಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಕಾಯ್ದೆ ಹೆಸರನ್ನು ಬದಲಾಯಿಸಿದ್ರು. 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಬದಲಾಯಿಸಿದ್ರು, ಮರುನಾಮಕರಣ ಮಾಡಿದ್ರು. ಮುಂಚೆ ಏನಂತ ಇತ್ತು? ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅಂತ ಇತ್ತು. 1955ರ
ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ಬದಲಾಯಿಸಿರೋದನ್ನು ಕಾಣ್ತೀವಿ. ಯಾವುದೆಲ್ಲ ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಹಂಗಾದರೆ ಯಾವುದೆಲ್ಲ ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ ಅಂದರೆ ಯಾವುದೇ ಸಾರ್ವಜನಿಕ ಆರಾಧನಾ ಸ್ಥಳ ಅಂದರೆ ಪೂಜಾ ಸ್ಥಳ ಇದೆಯಲ್ಲ ಅಲ್ಲಿಗೆ ಯಾವೊಬ್ಬ ವ್ಯಕ್ತಿಯನ್ನು ಜಾತಿಯ ಆಧಾರದ ಮೇಲೆ ನಿರ್ಬಂಧಿಸುವಂತಿಲ್ಲ. ಅಕಸ್ಮಾತ್ ನಿರ್ಬಂಧಿಸಿದ್ರೆ ಅದು ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ. ಎರಡನೇದು, ಯಾವುದೇ ಸಾರ್ವಜನಿಕ ಆರಾಧನಾ ಸ್ಥಳದಲ್ಲಿ ಅಥವಾ ಪೂಜಿಸದಂತೆ ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪೂಜೆ ಮಾಡ್ತಿದ್ರೆ ಪೂಜೆ ಮಾಡಬೇಡ ಅಂತ ನಿರ್ಬಂಧ ಮಾಡತಕ್ಕಂಥದ್ದು ಕೂಡ ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಸಾಂಪ್ರದಾಯಿಕ, ಧಾರ್ಮಿಕ, ತಾತ್ವಿಕ ಯಾವುದೇ ಆಧಾರದ ಮೇಲೆ ಅಸ್ಪೃಶ್ಯತೆಯನ್ನು ಸಮರ್ಥಿಸೋದು ಕೂಡ ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ, ನಾವು ಹಿಂದಿನಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದು ಸರಿ ಅಂತ ಸಮರ್ಥಿಸ್ಕೊಂಡ್ರೂ ಕೂಡ ಅಸ್ಪೃಶ್ಯತೆ ಆಗುತ್ತೆ, ಇದು ಗೊತ್ತಿರಬೇಕು. ಹಾಗೆಯೇ ಅಂಗಡಿ, ಹೋಟೆಲ್, ಸಾರ್ವಜನಿಕ ಮನರಂಜನಾ ಸ್ಥಳಗಳಿಗೆ ಪ್ರವೇಶ ನಿರಾಕರಣೆ ಮಾಡೋದು, ಅಸ್ಪೃಶ್ಯತೆಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿಯನ್ನು ಅವಮಾನಿಸೋದು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಸ್ಪೃಶ್ಯತೆಯನ್ನು ಬೋಧನೆ ಮಾಡೋದು, ಯಾವುದೇ ವ್ಯಕ್ತಿಗೆ ವಸ್ತುಗಳನ್ನು ಮಾರೋದಕ್ಕೆ ನಿರಾಕರಣೆ ಮಾಡೋದು, ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಸೇವೆಗಳನ್ನು ನಿರಾಕರಿಸೋದು, ಇದೆಲ್ಲವೂ ಕೂಡ ಅಸ್ಪೃಶ್ಯತೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕೊನೆಯದಾಗಿ ಸಮಾನತೆ ಹಕ್ಕಲ್ಲಿ ಬರ್ತಕ್ಕಂಥ ವಿಧಿ ಅಂದರೆ 18ನೇ ವಿಧಿ. 18ನೇ ವಿಧಿ ಏನು ಹೇಳುತ್ತೆ? ಬಿರುದುಗಳ ರದ್ದತಿ. ಏನು ಬಿರುದುಗಳು? ಟೈಟಲ್ಸ್ ಅಂತ ಹೇಳ್ತೀವಿ, ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ. ಏನು ಟೈಟಲ್ಗಳನ್ನು ಅಬಾಲಿಷ್ ಮಾಡೋದು ಅಂದರೆ, ನಮಗೆ ನಮ್ಮ ಹೆಸರುಗಳ ಮುಂದೆ ಪ್ರಿಫಿಕ್ಸ್ ಇರ್ಬೋದು ಅಥವಾ ಸಫಿಕ್ಸ್ ಇರ್ಬೋದು. ಅಂದರೆ ನಮ್ಮ ಹೆಸರಿನ ಮುಂದೆ ಅಥವಾ ಹಿಂದೆ ಯಾವುದೇ ಈ ಉಪೇಕ್ಷೆ ಮಾಡುವಂಥ ಪದಗಳನ್ನು ಸೇರಿಸ್ಕೊಂಡು ನಾವು ಇಟ್ಕೊಂಡ್ರೆ ಅದನ್ನು ಬಿರುದುಗಳು ಅಂತ ಹೇಳಿ ಕರೀತಾರೆ. ಆ ಬಿರುದುಗಳ ರದ್ದತಿ. ಈಗ ಉದಾಹರಣೆಗೆ ನೋಡಿ, ಕೆಲವು ಹಿಂದೆ ಎಲ್ಲ ರಾವ್ ಬಹದ್ದೂರ್ ಅಂತಕ್ಕಂಥ ಒಂದು ಇಟ್ಕೊಳ್ತಿದ್ರು ಅದರ ಹೆಸರು ಮುಂದೆ. ಈಗ ಸೇನಾ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಬಿಟ್ಟು, ಸೇನೆಯಲ್ಲಿ ಕೊಡ್ತಕ್ಕಂಥ ಬಿರುದುಗಳಿರ್ಬೋದು ಅಥವಾ ಶೈಕ್ಷಣಿಕ ಬಿರುದುಗಳಿರ್ಬೋದು, ಇವುಗಳನ್ನು ಬಿಟ್ಟು ಉಳಿದೆಲ್ಲ ಬಿರುದುಗಳನ್ನು ರದ್ದುಗೊಳಿಸಲಾಗಿದೆ. ಯಾಕೆ ಇವೆರಡು ಉಳಿಸ್ಕೊಂಡಿದ್ದಾರೆ ಅಂದರೆ, ಇದು ರಾಷ್ಟ್ರದ ಸೈನಿಕ ಶಕ್ತಿಯನ್ನು, ವೈಜ್ಞಾನಿಕ ಸಂಶೋಧನೆಗಳನ್ನು ಹೆಚ್ಚಿಸಲು ಇವು ಪ್ರೋತ್ಸಾಹ ನೀಡ್ತವೆ. ಆ ಕಾರಣಕ್ಕಾಗಿ ಈ ಬಿರುದುಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿಯೇ ಭಾರತ ರತ್ನ ಇರ್ಬೋದು, ಪದ್ಮ ವಿಭೂಷಣ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಪದ್ಮಶ್ರೀ ಪ್ರಶಸ್ತಿಗಳಿರ್ಬೋದು, ಇವೆಲ್ಲವನ್ನು ಭಾರತ ಸರ್ಕಾರ 1954ರಲ್ಲಿ ಸ್ಥಾಪಿಸಿದೆ. 1954ರಿಂದ ಇಲ್ಲಿವರೆಗೆ ಈ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದ್ದಾರೆ. ಮಧ್ಯದಲ್ಲಿ 1978ರಲ್ಲಿ ಈ ಎಲ್ಲ ಪ್ರಶಸ್ತಿಗಳನ್ನು ತಾತ್ಕಾಲಿಕವಾಗಿ 1980ರವರೆಗೆ ಸ್ಥಗಿತಗೊಳಿಸಲಾಗಿತ್ತು. ಕಾರಣಾಂತರಗಳಿಂದ ಕೋರ್ಟಲ್ಲಿ ಇವುಗಳ ಬಗ್ಗೆ ಪ್ರಶ್ನೆ ಮಾಡಿದ್ರಿಂದಾಗಿ ಈ ಎಲ್ಲ ಪ್ರಶಸ್ತಿಗಳನ್ನು ನಿಲ್ಲಿಸಲಾಗಿತ್ತು. ಮತ್ತೆ ಈಗ ಅವುಗಳನ್ನು ಮುಂದುವರಿಸಲಾಗ್ತಿದೆ. ಇನ್ನು ರಾಜ್ಯವು ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಬೇರ್ಯಾವ ಬಿರುದುಗಳನ್ನು ಯಾವುದೇ ವ್ಯಕ್ತಿಗೆ ನೀಡುವಂತಿಲ್ಲ. ಇದು ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಭಾರತೀಯ ಪೌರನು ವಿದೇಶಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಇದು ಚೆನ್ನಾಗಿ ಗೊತ್ತಿರಬೇಕು. ಭಾರತೀಯ ಪೌರನಾದವನು ವಿದೇಶಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸಬೇಕಾದ್ರೆ ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಇರಬೇಕು. ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಇಲ್ಲದೆ ವಿದೇಶದಿಂದ ಯಾವುದೇ ಬಿರುದುಗಳನ್ನು ಸ್ವೀಕರಿಸುವಂತಿಲ್ಲ, ಯಾವುದೇ ಕಾಣಿಕೆಗಳನ್ನು ಸ್ವೀಕರಿಸುವಂತಿಲ್ಲ, ಯಾವುದೇ ಹುದ್ದೆಗಳನ್ನು ಸ್ವೀಕರಿಸುವಂತಿಲ್ಲ. ಇದು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಬಿರುದುಗಳಲ್ಲಿ ಇದು ಬರುತ್ತೆ. ಹಾಗೆಯೇ ಇನ್ನು ಇದು ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಿದ್ದೇನೆ. ಇನ್ನು ಮುಂದಿನ ತರಗತಿಗಳಲ್ಲಿ ಉಳಿದ 5 ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ನೀಡ್ತೇನೆ. ಇನ್ನು ಇದುವರೆಗೆ ನಡೆದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗೇನು ಪಾಠ ಹೇಳಿದೆ, ನಿಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟೆ, ಇದ್ರ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ 2019 PSI ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಅಂದರೆ, ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತದೆ? ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸು: ಶಾಸಕಾಂಗ, ಕಾರ್ಯಾಂಗ, ರಾಜಕೀಯ ಪಕ್ಷಗಳು, ನ್ಯಾಯಾಂಗ. ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಣೆ ಮಾಡುತ್ತೆ? ನ್ಯಾಯಾಂಗ. ನಿಮಗೆಲ್ರಿಗೂ ಗೊತ್ತಿದೆ, ಸುಪ್ರೀಂ ಕೋರ್ಟು 32ನೇ ವಿಧಿ ಪ್ರಕಾರ, 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳಲ್ಲಿ ನಾವು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಥವಾ ರಿಟ್ಗಳನ್ನು ಪಡೆಯೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬಹುದು. ಇನ್ನು ಎರಡನೇ ಪ್ರಶ್ನೆ,
ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು? ಯಾವ ವಿಧಿ ಪ್ರಕಾರ ಅಂತ ಕೇಳಿದ್ದಾರೆ. ಇದು 2019 PSI ಪರೀಕ್ಷೆನಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 31ನೇ ವಿಧಿ ಪ್ರಕಾರನ, 32ನೇ ವಿಧಿ ಪ್ರಕಾರನ, 28ನೇ ವಿಧಿ ಪ್ರಕಾರನ, 29ನೇ ವಿಧಿ ಪ್ರಕಾರ? ತುಂಬ ಸಲ ಹೇಳಿದೆ ನಾನು ಆಗ್ಲಿಂದ. 32ನೇ ವಿಧಿಯ ಪ್ರಕಾರ ನಾವು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಬಹುದು. ನೆಕ್ಸ್ಟ್, SDA 2015ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಆಸ್ತಿಯ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ್ದು ಯಾವುದು? ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ್ದು ಯಾವುದು ಅಂತ ಹೇಳಿ. 42ನೇ ತಿದ್ದುಪಡಿನ, 44ನೇ ತಿದ್ದುಪಡಿನ, 40ನೇ ತಿದ್ದುಪಡಿನ, 47ನೇ ತಿದ್ದುಪಡಿನ? ಸುಮಾರು ಬಾರಿ ಹೇಳಿದೆ ನಾನು ಪಾಠದಲ್ಲಿ. 44ನೇ ತಿದ್ದುಪಡಿ 1978ರಲ್ಲಿ ಈ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆದು 300A ವಿಧಿನಲ್ಲಿ ಇವತ್ತು ಲೀಗಲ್ ರೈಟ್, ಕಾನೂನುಬದ್ಧ ಹಕ್ಕಾಗಿ ಇವತ್ತು ಅದನ್ನು ಸೇರಿಸಲಾಗಿದೆ. ನೆಕ್ಸ್ಟ್, SDA 2019ರಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಈಗಿನ್ನೂ ಹೇಳಿದೆ, ಯಾವ ವಿಧಿನಲ್ಲಿ ಅನ್ಟಚಬಿಲಿಟಿ ಅಂತಕ್ಕಂಥದ್ದನ್ನು ಸೇರಿಸಲಾಗಿದೆ, ಅಸ್ಪೃಶ್ಯತೆ ರದ್ದುಗೊಳಿಸಲಾಗಿದೆ ಅಂತಕ್ಕಂಥದ್ದು ಇದೆ. ಒಂದನೇದು 14ನೇ ವಿಧಿ, 19ನೇ ವಿಧಿ, 17ನೇ ವಿಧಿ, 21A ವಿಧಿ. ನಿಮಗೆ ಗೊತ್ತಿರಲಿ 17ನೇ ವಿಧಿ. ನೆಕ್ಸ್ಟು, SDA ಹೈದರಾಬಾದ್ ಕರ್ನಾಟಕ ರಿಕ್ರೂಟ್ಮೆಂಟ್ 2019ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಸ್ಪೃಶ್ಯತೆಯನ್ನು ಮತ್ತು ಯಾವುದೇ ರೂಪದಲ್ಲಿ ಅದನ್ನು ಆಚರಿಸುವುದನ್ನು ಸಹ ನಿಷೇಧಿಸಿರುವಂತಹ ವಿಧಿ ಯಾವುದು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗಿನ್ನೂ ಅದು ರಿಪೀಟೆಡ್ ಕ್ವಶನ್ನು 17ನೇ ವಿಧಿನಲ್ಲಿ ಇದನ್ನು ತಿಳಿಸ್ಕೊಡ್ಲಾಗಿದೆ. ಇನ್ನು FDA 2008ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು, ನೋಡಿ ಎಲ್ಲಿಂದ ಎಲ್ಲಿವರೆಗೆ ಅಂತ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು FDA ನಲ್ಲಿ ಕೇಳಿದ್ದಾರೆ. 36ರಿಂದ 51 ಇವು ರಾಜ್ಯ ನಿರ್ದೇಶಕ ತತ್ವಗಳು, 13ರಿಂದ 36 ಇಲ್ಲ, ಅಂದರೆ ಅದ್ರ ಮಧ್ಯದಲ್ಲಿ ಬರೋದಿಲ್ಲ. 12ರಿಂದ 35 ನೋಡಿ, 3ನೇ ಆಪ್ಷನ್ನು 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ಇದು ಸರಿಯಾದಂಥ ಉತ್ತರ ಆಗಿದೆ. ಇನ್ನು ನೆಕ್ಸ್ಟು, PC, KS, ISF ಅಲ್ಲಿ ಕೇಳಿರ್ತಕ್ಕಂಥ ಒಂದು 2018ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕ, ಸಮಾನತೆಯ ಹಕ್ಕ, ಶೋಷಣೆ ವಿರುದ್ಧದ ಹಕ್ಕ, ಉದ್ಯೋಗದ ಹಕ್ಕ? ಇಲ್ಲಿ ಉದ್ಯೋಗದ ಹಕ್ಕು ಅಂತಕ್ಕಂಥದ್ದು ಬರಲ್ಲ. ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆ ನಿವಾರಣೆಯನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಅಲ್ಲಿ SDA 2011ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಧಾರ್ಮಿಕ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಈ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದು ಎಷ್ಟನೇ ವಿಧಿನಲ್ಲಿ ಬರುತ್ತೆ? 17ನೇ ವಿಧಿ. 17ನೇ ವಿಧಿ ಯಾವ ಹಕ್ಕಿನಲ್ಲಿ ಬರುತ್ತೆ? ಸಮಾನತೆಯ ಹಕ್ಕು, 14ರಿಂದ 18 ಅಂದರೆ. ಹಾಗಾಗಿ ಆಪ್ಷನ್ 2 ಸಮಾನತೆಯ ಹಕ್ಕು ಸರಿಯಾದಂತಹ ಉತ್ತರ. ಇನ್ನೊಂದು ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಈ ಕೆಳಗಿನ ಹಕ್ಕುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸಿರುತ್ತಾರೆ. PSI 2015ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಯಾವ ವಿಧಿಯನ್ನು ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ ಅಂದರೆ ಆಪ್ಷನ್ 4ಅಲ್ಲಿ ಇದೆ ನೋಡಿ. ಸಂವಿಧಾನದ 32ನೇ ವಿಧಿಯನ್ನು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿ ಕರೆದಿರೋದನ್ನು ಕಾಣ್ತೀವಿ. ಹಾಗೆಯೇ PSI KSISF 2012ರಲ್ಲಿ ಒಂದು ಪ್ರಶ್ನೆ ಇದೆ. ಸಂವಿಧಾನದ 3ನೇ ಭಾಗದ ಈ ಕೆಳಕಂಡ ಯಾವುದರ ಉಲ್ಲಂಘನೆಯಾದಾಗ ಸರ್ವೋಚ್ಚ ನ್ಯಾಯಾಲಯದ ನೆರವನ್ನು ಪಡೆಯಬಹುದು? ಅಂದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಪಡಿಬಹುದಾ, ಕಾನೂನಿನ ಹಕ್ಕಿನ ಉಲ್ಲಂಘನೆ ಆದಾಗ ಪಡಿಬಹುದಾ, ಸಂವಿಧಾನದ ಹಕ್ಕಿನ ಉಲ್ಲಂಘನೆ ಆದಾಗ ಪಡಿಬಹುದಾ, ಶಾಸನಬದ್ಧ ಹಕ್ಕಿನ ಉಲ್ಲಂಘನೆ ಆದಾಗ ಪಡಿಬಹುದಾ ಅಂತ ಕೇಳಿದ್ದಾರೆ. ನಾವು 33ನೇ ಭಾಗದಲ್ಲಿರ್ತಕ್ಕಂತಹ ಯಾವುದ್ರ ಪ್ರಕಾರ ಅಂದರೆ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಬರೋದ್ರಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಸರ್ವೋಚ್ಚ ನ್ಯಾಯಾಲಯದಿಂದ ನೆರವನ್ನು ಪಡಿಬಹುದು. ಇನ್ನು 2017 ಸಿವಿಲ್ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಭಾರತೀಯ ಸಂವಿಧಾನದಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಾಗಿರುವುದಿಲ್ಲ? ಮತ್ತೆ ಅದೇ ಪ್ರಶ್ನೆ, ರಿಪೀಟೆಡ್ ಕ್ವಶನ್ಸು. ಸಮಾನತೆ ಹಕ್ಕ, ವಾಕ್ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿಲ್ಲ, ಅದೊಂದು ಕಾನೂನುಬದ್ಧ ಹಕ್ಕು. PC KSRP 2018ರಲ್ಲಿ ಇತ್ತೀಚೆಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಭಾರತ ಸಂವಿಧಾನದಲ್ಲಿರುವ ಈಗಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಗೊತ್ತಿದೆ, 6 ಮೂಲಭೂತ ಹಕ್ಕುಗಳಿವೆ. ಹೀಗೆ
ಅನೇಕ ಪ್ರಶ್ನೆಗಳು ಮೂಲಭೂತ ಹಕ್ಕುಗಳ ಮೇಲೆ ಬರ್ತಾನೆ ಇರುತ್ತೆ. ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಗಮನ ಇಟ್ಟು ಇವನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಹೋದರೆ ಮೂಲಭೂತ ಹಕ್ಕುಗಳಲ್ಲಿ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸ್ಬೋದು ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಉಳಿದ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.